ಪ್ರಾಣ ಉಳಿಸಿದ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್. ಕುಡಿದ ಅಮಲಿನಲ್ಲಿ ತಾನಾಗೆ ಬಂದು ಬಸ್ಗೆ ಡಿಕ್ಕಿ ಹೊಡೆದ ಬೈಕ್ ಸವಾರ. ಡಿನ್ನರ್ ಊಟ ಮುಗಿಸಿ ಊರಿಗೆ ಹೊರಟಿದ್ದ ಬೈಕ್ ಸವಾರನಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಒಬ್ಬರಿಗೆ ಗಂಭೀರವಾಗಿದ್ದರೆ ಆತ ಸಮಯ ಪ್ರಜ್ಞೆ ಪಾಲಿಸಿದ ಬಸ್ ಡ್ರೈವರ್ 70 ಜನರ ಜೀವ ಉಳಿಸಿದ್ದಾರೆ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲ ಪ್ರಯಾಣಿಕರು ಜೀವ ಕೈಲಿಡಿದು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಘಟನೆ ಇಂದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಡಿನ್ನರ್ ಊಟದ ಜೊತೆಗೆ ಕೊಂಚ ಕುಡಿದು ಬೈಕ್ ಚಲಾಯಿಸುತ್ತಿದ್ದ ಬೈಕ್ ಸವಾರನ ಅವಾಂತರ ನೋಡಿ. ಹಿಂದಿನಿಂದ ಬಂದ ಕೆಎಸ್ಆರ್ಟಿಸಿ ಬಸ್ ಇವರನ್ನು ತಪ್ಪಿಸಿಕೊಳ್ಳಲು ಬಲಭಾಗಕ್ಕೆ ಹೋದಂತೆಲ್ಲ ಬಸ್ ಕಡೆಗೆ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರನೊಬ್ಬ ಗಂಭೀರ ಗಾಯಗೊಂಡು ಮತ್ತೊಬ್ಬನಿಗೆ ಸಣ್ಣ ಪುಟ್ಟ ಗಾಯಗಳಾದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಬಳಿ ನಡೆದಿದೆ. ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿ ಕಡೆಗೆ ಬರ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಆವತಿ ಗ್ರಾಮದ 55 ವರ್ಷದ ಮುನಿರಾಜು ಮತ್ತೊಬ್ಬ ಹಿಂಬದಿ ಸವಾರನಿಗೆ ಗಾಯಗಳಾಗಿದೆ. ಆದರೆ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಮಾತ್ರ ಸಮಯ ಪ್ರಜ್ಞೆ ಮೆರೆದು ಆದಷ್ಟು ಬಲಕ್ಕೆ ಬಸ್ ಎಳೆದಿದ್ದರಿಂದ ಬಸ್ನಲ್ಲಿದ್ದ 70 ಜನ ಪ್ರಯಾಣಿಕರ ಜೊತೆಗೆ ಮುಂದೆ ಹೋಗ್ತಿದ್ದ ಕ್ರೂಸರ್ 2 ಆಟೋಗಳನ್ನು ತಪ್ಪಿಸಿ ಬ್ರೇಕ್ ಹೊಡೆದು ಪೆಟ್ಟಿಗೆ ಬಸ್ ಬಾಡಿ ಒಂದು ಕಡೆ ಎಗರಿ ಬಿದ್ದಿದೆ. ಬಸ್ನಲ್ಲಿದ್ದ ಎಲ್ಲರೂ ಜೀವ ಕೈಲಿ ಹಿಡಿದು ನಿಟ್ಟುಸಿರು ಬಿಟ್ಟಿದ್ದಾರೆ. ನಮ್ಮೆಲ್ಲರ ಜೀವ ಉಳಿಸಿದ ಡ್ರೈವರ್ ನಮ್ಮ ಪಾಲಿನ ದೇವರು ಅಂದಿದ್ದಾರೆ. ಇನ್ನು ಅಪಘಾತ ನಡೆದು ತೀವ್ರವಾಗಿ ಗಾಯಗೊಂಡಿದ್ದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಲು 4-5 ಜನ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ರು. ಗಂಟೆ ಹೊತ್ತಾದರೂ ಬಾರದ ಕಾರಣ ಸಾರ್ವಜನಿಕರೇ ಆತನನ್ನು ಆಟೋದಲ್ಲಿ ಆಸ್ಪತ್ರೆಗೆ ಸಾಗಿಸಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಘಟನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕಡೆಯಿಂದ ಅದು ಬಸ್ ಬಂತು, ಈ ಕಡೆಯಿಂದ ಸಡನ್ ಆಗಿ ದೂರ ಬಿಟ್ರು. ಬಸ್ ಕಂಟ್ರೋಲ್ ಮಾಡಿದ್ರು ಆ ಕಡೆ ಎಳ್ಕೊಂಡು ಹೋಗ್ಬಿಡ್ತು ಬಸ್ಸು. ಆದ್ರೂ ಕಾಪಾಡಿದ್ದಾರೆ. ಅವ್ರ ಟೈಮು ಚೆನ್ನಾಗಿದೆ, ಬಸ್ಸಲ್ಲಿರೋ ಟೈಮು ಚೆನ್ನಾಗಿದೆ, ಎಲ್ಲದನ್ನು ಟೈಮ್ ಚೆನ್ನಾಗಿದೆ. ಬಟ್ ಸಮಯಕ್ಕೆ ತಕ್ಕಾಗೆ ಆಂಬುಲೆನ್ಸ್ ಸರ್ವಿಸ್ ಇಲ್ಲ. ತಪ್ಪು ಬಸ್ ಅವ್ರದಂತೂ ತಪ್ಪಿಲ್ಲ. ಸರ್, ನನ್ನ ಹೆಸರು ಶ್ಯಾಮರಾಜು, ಡ್ರೈವರ್. ಚಿಕ್ಕಬಳ್ಳಾಪುರದಿಂದ ಬರ್ತಾ ಇದ್ದೆ. ಬರೋವಾಗ ಲೆಫ್ಟ್ ಸೈಡಲ್ಲಿ ಅವ್ರ ಈ ಕಡೆ ಬರ್ತಾ ಇದ್ರು ಗಾಡಿ. ನಾನು ಅಲ್ಲೇ ಸ್ಲೋ ಮಾಡಿದೆ. ಆದರೂ ರೈಟ್ ತಗೊಂಡೆ. ರೈಟ್ ತಗೊಂಡ್ರು ಎತ್ಕೊಂಬಂದು ಅಲ್ಲಿ ನಿಲ್ಸ್ಕೊಂಡಿರೋ ತಿರ್ಗಾ ಜೋರಾಗಿ ಎತ್ಕೊಂಬಂದು ಗುದ್ಬಿಟ್ಟೆ. ನಾನು ಹಂಸು ಎಗರ್ಸ್ಕೊಂಡು ಬಂದ್ರು ಇಲ್ಲಿ ಬಸ್ಸಲ್ಲಿರೋ 70 ಜನ ಪ್ಯಾಸೆಂಜರ್ ಅವ್ರೆ. ಎಲ್ರು ಕೇಳಿ ಎಲ್ಲ ಕಂಟ್ರೋಲ್ ಮಾಡಿ ಆ ಕಡೆ ಸೈಡ್ಗೆ ನಿಲ್ಸಿ, ಆದ್ರೂ ಎತ್ಕೊಂಡ್ಬಂದು ಗುದ್ಬಿಟ್ಟ. ಅವ್ರು ಕುಡಿದವ್ರೆ. ಚಿಂತಾಮಣಿಗೆ ಹೋಗ್ತಾ ಇದ್ದೆ, ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿ ಕಡೆ ಹೋಗ್ತಾ ಇದ್ದೆ. ಸರ್ 70 ಜನ ಇದ್ರು. ಸರ್ 70 ಜನ ಇದ್ರು. 75 ಜನ ಮೇಲೆ ಇದ್ದಾರೆ. ಗಾಡಿ ಕಂಟ್ರೋಲ್ ಮಾಡಿದಾಗ ಅಪ್ಸೈಡ್ ಆಗಿ ಹೋಗಿತ್ತು. ಬೇರೆ ಕಾರು ಗಾಡಿ ಎಲ್ಲದನ್ನು ತುಪ್ಸೋಕ್ ಹೋದ್ರು ಅವ್ರು ಎತ್ಕೊಂಬಂದು ಗುದ್ಬಿಟ್ರು. ಗುದ್ದಿ ಅವರೇ ಬಿದ್ದೋಗಿತ್ತು ಸರ್. ನಂದೇನು ತಪ್ಪಿಲ್ಲ. ನನ್ನ ಸೈಡಲ್ಲಿ ನಾನು ಕರೆಕ್ಟಾಗಿ ಬರ್ತಾ ಇದ್ರು ಅವರೇ ಎತ್ಕೊಂಬಂದು ಗುದ್ದೆ.